Audio Jungle. Audio Jungle. ನಮಸ್ಕಾರ, ನನ್ನ ಹೆಸರು ಹೆಲನ್ ಕ್ರಿಸ್ಟಿನಾ ಅಂತ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಆಟೋ ಚಾಲಕರ ಅಧ್ಯಕ್ಷಳಾಗಿದ್ದೀನಿ. SSD ಸಮತಾ ಸೈನಿಕ ದಲಿತರ ಸೇನೆಯಲ್ಲಿ ಆಟೋ ಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನ, ಅವರ ಒಂದು ಕನಸು, ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಅವರ ಒಂದು ಕನಸು ನನಸಾಗಿದೆ. ಮಹಿಳೆಯರಾದ ನಾವು ಬಡ ಕುಟುಂಬದಿಂದ ಯಾವುದೇ ಒಂದು ಸಪೋರ್ಟ್ ಇಲ್ಲದೆ, ಆಧಾರ ಇಲ್ಲದೆ, ಸಿಂಗಲ್ ಪ್ಯಾರೆಂಟ್ಸ್ ಆಗಿ ಇವತ್ತು ಮಹಿಳೆಯರು ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅಂಬೇಡ್ಕರ್ ಅವರ ಕನಸು ನನಸಾಗಲು ಇಷ್ಟೆಲ್ಲ ಧೈರ್ಯ ಮಾಡಿ ನಾವು ಪಬ್ಲಿಕ್ ಆಗಿ ಬಂದು ಕೆಲಸ ಮಾಡ್ತಾ ಇದೀವಿ, ದುಡಿತಾ ಇದೀವಿ ಅನ್ನೋದಕ್ಕೆ ನಾನು ತುಂಬಾ ಗೌರವವಾಗಿ ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಮಸ್ತೆ, ನಾನ್ ಮಂಜುಳಾ ಅಂತ. ನಾನಿವಾಗ ಸ್ವಂತ ಆಟೋ ಇಂದ ನಾನು ದುಡಿಮೆ ಮಾಡ್ತಾ ಇದ್ದೀನಿ. ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನ. ನಾವು ಹೆಮ್ಮೆಯಿಂದ ಹೇಳ್ಕೊಬೇಕಾಗಿರೋದೇನಂದ್ರೆ, ನಮ್ಗೆ ಮಹಿಳೆಯದವ್ರಿಗೆ ನಮ್ಮ ಸ್ವಂತ ಕಾಲಲ್ಲಿ ನಾವು ನಿಂತ್ಕೊಂಡು ದುಡಿತಾ ಇದೀವಿ, ಅದೇ ಒಂದು ಸಂತೋಷ. ನಮ್ಮ ಮಕ್ಳಿಗೂ ನಾವು ಕಲ್ಸ್ಕೊಡ್ಬೋದು, ನೆಕ್ಸ್ಟ್ ಬರೋ ಜನರೇಷನ್ಸ್ಗೂ ನಾವು ಹೇಳ್ಕೊಡ್ಬೋದು. ಆ ಧೈರ್ಯ ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ನಾವು ತುಂಬಾ ಚಿರಋಣಿಯಾಗಿ ಇರ್ತೀವಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳ್ಕೊಳ್ಳೋಷ್ಟು ತುಂಬಾ ಖುಷಿ ಆಗ್ತಾ ಇದೆ. ಹೇಳ್ಕೊಳ್ಳೋಷ್ಟಕ್ಕಿಂತ ಹೇಳ್ಕೋಬೇಕು ಅನ್ಸುತ್ತೆ, ಬಟ್ ತುಂಬಾ ಇದೆ ಸಂತೋಷ. ನಾವ್ 2 ವರ್ಷದಿಂದ ಓಡಿಸ್ತಾ ಇದೀವಿ ಸರ್. ನಾವು ಡಿಗ್ರಿ ಸರ್. ನಾವು ಡಿಗ್ರಿ ಓದಿದ್ರು ನನ್ಗೆ ಆ ಟೈಮಲ್ಲಿ ಜಾಬ್ ಸಿಗ್ಲಿಲ್ಲ. ಮತ್ತೆ ತಂದೆ ಅನ್ನೋ ಸಪೋರ್ಟ್ ಅವಾಗ ಇದ್ದಿದ್ದಿಲ್ಲ. ಸೊ ಅದ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದೀನಿ, ಇಂಡಿಪೆಂಡೆಂಟ್ ಆಗಿ ದುಡಿತಾ ಇದೀನಿ ಸರ್. ಕಷ್ಟ ಆಗಿದೆ, ಹಂಗನ್ಬಿಟ್ಟು ದುಡಿಮೆ ಬಿಡಕ್ ಆಗೋದಿಲ್ಲ. ಕಷ್ಟ ಆಗಿದ್ರು ದುಡಿತಾ ಇದೀರಿ ಸರ್, ಬಿಡಕ್ ಆಗಲ್ವಲ್ಲ. ಕಷ್ಟ ಇದ್ದೇ ಇದೆ, ಲೈಫ್ ಲಾಂಗ್ ಇದೆ. ಬಟ್ ಆ ಲೈಫ್ ಲಾಂಗ್ ಇದೆ ಅನ್ಬಿಟ್ಟು ಸಾಯಕ್ಕೂ ಆಗೋದಿಲ್ಲ, ಬಿಡಕ್ಕೂ ಆಗಲ್ಲ. ನಮಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ, ನೆಕ್ಸ್ಟ್ ಬರೋ ಜನರೇಷನ್ಸ್ಗೋಸ್ಕರ ನಾವು ದುಡಿಯೇಬೇಕಾಗಿದೆ. ಸೊ ಅದಕ್ಕೋಸ್ಕರ ದುಡಿತೀರಿ. ನಮ್ಗೆ ಇದೇ ತರ ಅಂಬೇಡ್ಕರ್ ಅವ್ರ ತರ ಇನ್ನೂ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರೆ ನಾವ್ ಇನ್ನೂ ಬೆಳೀತಾ ಇರ್ತೀರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಪ್ರಿಯಾಂಕಾ ಅಂತ ಸರ್. ನಾನು ಆಟೋ ಚಾಲಕಿ ಆಗಿರೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಈ ಒಂದು ಬಿಡುಗಡೆಯನ್ನ ಕೊಟ್ಟಿದ್ದ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಹೆಣ್ಣು ಮಕ್ಕಳು ಯಾವ ರೀತಿ ಹೊರಗಡೆ ಬಂದು ಜೀವನ ಮಾಡ್ಕೋಬೇಕು ಅಂತ ತುಂಬಾ ಧೈರ್ಯದಿಂದ ಹೇಳಿದ್ದಾರೆ. ಅವರೊಂದು ಆ ಸಂವಿಧಾನನ ಬರಿತಾ ಇರ್ಲಿಲ್ಲ ಅಂದಿದ್ರೆ ನಾವು ಹೆಣ್ಮಕ್ಳು ಇವಾಗ ಮನೇಲೇ ಇರ್ಬೇಕಾಗಿತ್ತು. ಆದ್ರೆ ಆ ಸಂವಿಧಾನನ ಬರೆದು ಹೆಣ್ಮಕ್ಳಿಗೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರಲ್ಲ, ತುಂಬಾ ತುಂಬಾ ಧನ್ಯವಾದಗಳು ಸರ್. ನಾನು 1.5 ವರ್ಷ ಆಯ್ತು ಸರ್. ನಾನು SLC. ಇಲ್ಲ ಸರ್, ಗಾರ್ಮೆಂಟ್ಸ್ ಅಲ್ಲಿ ಮಾಡ್ತಾ ಇದ್ದೆ. ಅದು ಕಷ್ಟ ಅಂದ್ಬಿಟ್ಟು ನಾನು ಆಟೋ ಓಡಿಸ್ತಾ ಇದ್ದೀನಿ. ಅದು ತುಂಬಾ ಖುಷಿ ಆಗುತ್ತೆ ರೋಡ್ ಮೇಲೆ ಓಡಾಡೋದಿಕ್ಕೆ. ಸಂತೋಷ ಸರ್. ಈ ತರ ಒಂದು ಸ್ವತಂತ್ರನ ಕೊಟ್ಟಿದಾರಲ್ಲ, ಅವ್ರಿಗೆ ತುಂಬಾ ಧನ್ಯವಾದಗಳು. ಬೆಂಗಳೂರಲ್ಲಿ ಇದೀವಿ, ನಾವು ಧೈರ್ಯವಾಗಿದ್ದೀವಿ. ಬಟ್ ಇನ್ನ ಕೂಡ ಅಲ್ಲಿ ತುಂಬಾ ಹುಡುಗಿರು ಇನ್ನ ಆಚ ಕಡೆ ಬಂದಿಲ್ಲ. ಇನ್ನ ಮದ್ವೆ ಆಗಿ ಡೈವರ್ಸ್ ಆದ್ರೆ ಇನ್ನ ಅವ್ರ ಅಷ್ಟೇ ಲೈಫ್ ಮುಗ್ದೋಯ್ತಂತ ಇದ್ದಾರೆ. ಇನ್ನ ಹೆಣ್ಮಕ್ಳಿಗೆ ಜಾಸ್ತಿ ಎಜುಕೇಶನ್ ಬೇಕಾಗಿದೆ. ತುಂಬಾ ಇವಾಗ್ನು ಹಳ್ಳಿ ಕಡೆ ಬಂದ್ಬಿಟ್ಟು ಟೆನ್ಷನ್, ಇನ್ನ ಓದೋದು ಇಲ್ಲ, ಅವ್ರನ್ನ ಬೇಗ ಮದ್ವೆ ಮಾಡ್ಕೊಡ್ತಾರೆ. ಮತ್ತೆ ಇವಾಗ ಹೆಂಗೆ ನಿಮ್ಗೆ ಡ್ರಗ್ಸ್ ಹೆಂಗ್ ನಡೀತಾ ಇದೆ ಅದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಮ್ಯಾಮ್? ಇವತ್ತಿನ ಮಹಿಳೆಯರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಅತಿ ಹೆಚ್ಚು ಜಾಗೃತಿಗಳನ್ನ ಮೂಡಿಸ್ಬೇಕಾಗಿದೆ. ಯಾಕಂತ ಹೇಳಿದ್ರೆ, ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಇವತ್ತು ಗ್ಯಾಂಗ್ ರೇಪ್ಗಳಾಗ್ತಾ ಇದೆ. ಮತ್ತೆ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ. ಈಗ ಪೋಕ್ಸೋ ಕೇಸ್ಗಳು ಸಹ ಅತಿ ಹೆಚ್ಚು ಕೇಸ್ಗಳು ಕಂಡು ಬರ್ತಾ ಇದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಇವತ್ತಿನ ಹೆಣ್ಣು ಮಕ್ಕಳು, ಮಹಿಳೆಯರು ಬಾಬಾ ಸಾಹೇಬರ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶಗಳು ಇದ್ದಾಗ ಹೆಣ್ಮಕ್ಳು ಮುಂದೆ ಬಂದು ಅವಕಾಶಗಳನ್ನ ತಿಳ್ಕೊಬೇಕಾಗಿದೆ. ಬರೀ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರ್ಬೇಕನ್ನೋದು ಏನು ಇಲ್ಲ. ಸಂವಿಧಾನದಲ್ಲಿ ಮಹಿಳೆಯರಿಗೆ ಆದಂತ ಹಕ್ಕುಗಳು, ಬಾಧ್ಯತೆಗಳು, ಅವರಿಗೆ ಸಂಬಂಧಪಟ್ಟಂತ ಅನೇಕ ಸರ್ಕಾರಿ ಸೌಲಭ್ಯಗಳು ಸಹ ಮಹಿಳೆಯರಿಗೆ ಇದೆ. ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ
ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ಸರ್ಕಾರ ನೇರವಾಗಿ ಅವರಿಗೆ ಸಿಗುವಂತ ರೀತಿಯಲ್ಲಿ ಸರ್ಕಾರ ಜವಾಬ್ದಾರಿ ತಗೋಬೇಕಾಗಿದೆ. ಮತ್ತೆ ಹಳ್ಳಿಗಳಲ್ಲೂ ಸಹ ಮಹಿಳೆಯರಿಗೆ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕಾಗಿದೆ. ಇವತ್ತಿನ ಏನು ಬೆಂಗಳೂರು ಸ್ಲಮ್ ಸಮುದಾಯಗಳಲ್ಲೂ ಸಹ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳನ್ನ ಸರ್ಕಾರ ಹಮ್ಮಿಕೋಬೇಕಾಗಿದೆ. ಅದೇ ರೀತಿ ಇವತ್ತಿನ ಏನು ದಲಿತ ಸಂಘಟನೆಗಳು ಮೂಲೆ ಮೂಲೆಗೂ ದಲಿತ ಸಂಘಟನೆಗಳಾಗಿದೆ. ಬರೀ ದಲಿತ ಸಂಘಟನೆಗಳನ್ನ ಮಾಡಿಕೊಂಡು ಬರೀ ಹೆಸರಿಗೆ ಸಂಘಟನೆ ಮಾಡ್ಕೊಳ್ಳೋದಲ್ಲ, ಈ ಸಮಾಜಕ್ಕೆ ಏನಾದ್ರೂ ಕೊಡುಗೆಯನ್ನು ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರಿಗೆ ಏನ್ 56 ವರ್ಷಗಳ ಕಾಲ ಅವ್ರು ಬದುಕಿದ್ರು, ಅವ್ರು ಬದುಕಿದಷ್ಟು ದಿನಾನು ದೀನ ದಲಿತರ ಬಗ್ಗೆ, ಶೋಷಿತರ ಸಮುದಾಯಗಳ ಬಗ್ಗೆ ಏನಾದ್ರೂ ಕೊಡುಗೆ ಕೊಡುವಂತ ಕೆಲಸಗಳನ್ನ ದಲಿತ ಸಂಘಟನೆಗಳು ಮಾಡ್ಬೇಕಾಗಿದೆ. ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ, ಸರ್ಕಾರದ ಜವಾಬ್ದಾರಿಯಾಗಿದೆ. ಸರ್ಕಾರ ಇದನ್ನ ಕೈಗೆತ್ಕೊಂಡು ಮಾಡ್ಬೇಕು ಅಂತ ಅನ್ನೋದೇ ನನ್ನ ಒಂದು ಅನಿಸಿಕೆ. ಮ್ಯಾಮ್, ಇದೇ ತರ ಇವಾಗ ನಮ್ಮ ಅಂಬೇಡ್ಕರ್ ಸರ್ ಹೇಳಿದ್ದಾರೆ, ಜಾತಿ ಇಲ್ಲ, ಎಲ್ಲ ನಮ್ದೆಲ್ಲ ಒಂದೇ ಜಾತಿ, ನಾವೆಲ್ಲ ಮಾನ ಜಾತಿ ಅಂತ ಹೇಳಿದ್ದಾರೆ. ಆದ್ರೆ ಬಟ್ ಇವಾಗ ಕೂಡ ಮದ್ವೆ ಮಾಡ್ಕೊಡ್ಬೇಕು, ಇಲ್ಲ ಒಂದು ಪೋಸ್ಟಿಂಗ್ ಬರ್ಬೇಕು, ಇಲ್ಲ ಯಾರಾದ್ರೆ ಹೈಯರ್ ಪೊಸಿಷನ್ ಅಲ್ಲಿ ಓಡ್ಬೇಕಾದ್ರೆ ನಮ್ ಜಾತಿ ನಮ್ ಕುಲ ಅಂತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಮ್ಯಾಮ್ ನಮ್ಮ ಸರ್ ಬರ್ಡೇ ದಿವಸ? ಹೌದು, ನಿಜವಾಗ್ಲೂ ಇವತ್ತಿಗೂ ಸಹ ಅವಕಾಶ ವಂಚಿತರು ಅಂತ ಹೇಳ್ಬೇಕಾದ್ರೆ ನಾವೇ ಅವಕಾಶ ವಂಚಿತರು. ಕಾರಣ ಎಷ್ಟೇ ಅಭಿವೃದ್ಧಿ ಆದ್ರೂ ಇವತ್ತಿಗೂ ಸಹ ನಮ್ಮವರಿಗೆ ಅವಕಾಶಗಳು ಸಿಗದೆ ಬಹಳಷ್ಟು ಜನ ನೋವನ್ನ ಅನುಭವಿಸ್ತಾ ಇದ್ದಾರೆ. ಸರ್ಕಾರಿ ಕೆಲಸಗಳಾಗ್ಬೋದು, ಸರ್ಕಾರದ ಸೌಲಭ್ಯಗಳನ್ನಾಗ್ಬೋದು ನೇರವಾಗಿ ಪಡೆಯಲಿಕ್ಕೆ ಆಗ್ತಿಲ್ಲ. ಯಾವುದೋ ಬೇರೆ ಜಾತಿಯವರು SC/ST ಸರ್ಟಿಫಿಕೇಟ್ ಗಳನ್ನ ಮಾಡ್ಕೊಂಡು ಇವತ್ತು ಅವಕಾಶಗಳನ್ನ ಪಡ್ಕೊಂಡು ಸರ್ಕಾರಿ ಹುದ್ದೆಗಳನ್ನ ಪಡ್ಕೊಂಡು ಬಹಳಷ್ಟು ಜನ ಸರ್ಕಾರಕ್ಕೆ ಗೊತ್ತಿದೆ ಯಾರು ಅಂತ, ಅವ್ರು ಯಾರು ಅಂತ ಗೊತ್ತಿದ್ರು ಸರ್ಕಾರ ಗೊತ್ತಿಲ್ಲದೆ ಇರೋಂತ ರೀತಿಯಲ್ಲಿ ನಾಟಕಗಳನ್ನ ಮಾಡ್ತಾ ಇದೆ. ಏನು ಇವತ್ತು ಒಳ ಮೀಸಲಾತಿ ಅನ್ನೋ ವಿಚಾರವನ್ನ ತಂದು, ಎಡ ಬಲ ಅನ್ನೋ ವಿಚಾರವನ್ನ ತಂದು ನಮ್ಮಲ್ಲೇ ನಮ್ಮ ಅಣ್ಣ ತಮ್ಮದಿರೇ ಕಿತ್ತಾಡ್ಕೊಳ್ಳೋ ಅಂತ ವ್ಯವಸ್ಥೆ ಇವತ್ತಾಗಿದೆ. ಅದು ಆಗ್ಬಾರ್ದು. ಎಡ ಬಲ ಎರಡು ಕೈಗಳು ನಮ್ಮ ದೇಹದಲ್ಲಿರುವಂತ ಕೈಗಳು, ಅವರೆಲ್ಲ ನನ್ನ ಅಣ್ಣ ತಮ್ಮಂದಿರು ಅಂತ ಅನ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ. ಏನಾದ್ರೂ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸರ್ಕಾರ ಬಹಳ ಎಚ್ಚರಿಕೆಯಿಂದ ಅವರು ಕೈ ತಪ್ಪಿಸ್ಕೊಳ್ಳೋ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಆಗ್ಬಾರ್ದು. ಜನಸಾಮಾನ್ಯರಿಗೆ ತಲುಪುವಂತ ರೀತಿಯಲ್ಲಿ ಕೆಲಸಗಳಾಗ್ಬೇಕು. ತಾವ್ ಹೇಳ್ತಾ ಇರೋದು ನಿಜ. ಅವಕಾಶ ವಂಚಿತರ ನಾವೇ ಆಗಿರೋದ್ರಿಂದ ಇನ್ನೂ ಹೆಚ್ಚು ಅವಕಾಶಗಳನ್ನ ನಮ್ಮವರಿಗೆ ಸಿಗುವಂತ ರೀತಿಯಲ್ಲಿ ನಾವು ಹೋರಾಟವನ್ನ ಮಾಡ್ಬೇಕಾಗಿದೆ. ಟ್ಯಾಲೆಂಟ್ ಇರೋರು ಒಳಗಡೆ ಇದ್ದಾರೆ, ಟ್ಯಾಲೆಂಟೇ ಇಲ್ದವರು ಬಂದು ಸೀಟಲ್ಲಿ ಕುತ್ಕೊಂಡು ನಮ್ಮನ್ನ ಕೆಳಗಡೆ ಮಾಡ್ತಾ ಇದ್ದಾರೆ. ನಾವಿನ್ನ ಅವ್ರ ಕಾಲ್ ಕೆಳಗಡೆನೆ ಇದೀವಿ. ಸೊ ನಮ್ಗಿನ್ನ ಧೈರ್ಯ ಬೇಕಾಗಿದೆ ಮ್ಯಾಮ್. ತುಂಬಾ ಜನ ಓಪನ್ ಆಗಿ ಮಾತಾಡ್ಬೇಕು. ಸೊ ನಮ್ ತರ ಇರೋರಿಂದಾನೇ ಆಚ್ ಕಡೆ ಬರಕ್ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲರೂ ಆಚ್ ಕಡೆ ಮಾತಾಡ್ಬೇಕು, ಸ್ಟ್ರಾಂಗ್ ಆಗಿ ಮಾತಾಡ್ಬೇಕು. ಅವ್ರ ಕಡೆ ನ್ಯಾಯ ಇದ್ರೆ ಮಾತಾಡ್ಬೇಕು ಅಂತ ನಿಮ್ ಕಡೆಯಿಂದ, ನಿಮ್ ಬಾಯಿಂದ ಬರ್ಬೇಕು. ಖಂಡಿತ ಎಲ್ಲರೂ ಸಹ ದನಿ ಎತ್ತಬೇಕು. ನಾವು ವಾಕ್ ಸ್ವಾತಂತ್ರ್ಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ರಿಗೂ ಕೊಟ್ಟಿದ್ದಾರೆ, ಸಂವಿಧಾನದಲ್ಲೇ ಇದೆ. ನಾವೆಲ್ಲರೂ ಸಹ ಏನು ಆರ್ಟಿಕಲ್ 21 ಏನ್ ಹೇಳುತ್ತೆ, ಆರ್ಟಿಕಲ್ 15 ಏನ್ ಹೇಳುತ್ತೆ, ಇವೆಲ್ಲವನ್ನು ಸಹ ನಾವು ಕೈಗೆತ್ಕೊಂಡು ನಮ್ಮ ಧ್ವನಿ ಏನಿದೆ ನಮ್ಮ ಧ್ವನಿಯನ್ನ ಎತ್ತುವಂತ ರೀತಿಯಲ್ಲಿ ಕೆಲಸ ಮಾಡಬೇಕು. ಪ್ರತಿಯೊಬ್ಬರು ತನ್ನದೇ ಆದಂತ ಹಕ್ಕುಗಳನ್ನ ಜನ ಕೇಳ್ಬೇಕು. ಅಧಿಕಾರದಿಂದ ನನ್ನ ಹಕ್ಕು ಇದು ಅನ್ನೋದನ್ನ ಕೇಳ್ಬೇಕು. ಇವತ್ತೊಂದು ದಲಿತ ಮುಖ್ಯಮಂತ್ರಿನ ಮಾಡಿ ಅಂತ ಹೇಳಿ ಇಡೀ ರಾಜ್ಯ ಹೋರಾಟ ಮಾಡ್ತಿದೆ. 75 ವರ್ಷಗಳು ಬೇಕಾ ನಮ್ಗೊಬ್ಬ ದಲಿತ ಮುಖ್ಯಮಂತ್ರಿ ಆಗ್ಲಿಕ್ಕೆ? ಅಂದ್ರೆ ನಾವು ಹರಹರ ಅಲ್ವಾ? ನಮ್ಮಿಂದಾನೇ ಇವತ್ತು ಸರ್ಕಾರ ಉಳಿದಿರೋದು, ನಮ್ಮಿಂದಾನೇ ಇವತ್ತು ಕಾಂಗ್ರೆಸ್ ಸರ್ಕಾರ ಅಡಿಪಾಯದಿಂದ ನಮ್ಮಿಂದಾನೇ ಸರ್ಕಾರ ಉಳಿದಿರೋದು. ಯಾಕೆ ನಮ್ಮವ್ರನ್ನ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ.